ಸಮಸ್ತ ವೀಕ್ಷಕರಿಗೆ ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ಕಾರ್ಯಕ್ರಮದಲ್ಲಿ ನಿನ್ನೆಯ ಸಂಚಿಕೆಯಲ್ಲಿ ಯಾವೆಲ್ಲ ರಾಶಿಗೆ ಈ ತಿಂಗಳು ಕೆಡಕಾಗುತ್ತೆ ಅಂತ ಕೆಲವೊಂದು ರಾಶಿ ಬಗ್ಗೆ ತಿಳಿಸ್ಕೊಟ್ಟಿದ್ವಿ. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನುಳಿದ ರಾಶಿಗಳಿಗೆ ಯಾವ ತೊಂದರೆ ಆಗುತ್ತೆ, ಏನು ಪರಿಹಾರವನ್ನು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀವಿ. ಎಂದಿನಂತೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿ ಹಾಗೂ ಕ್ರಿಸ್ಟಲ್ ತಜ್ಞೆ ಆಗಿರುವ ಮೀತಾ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನೆನ್ನೆಯ ಸಂಚಿಕೆಯಲ್ಲಿ 3 ರಾಶಿಗಳ ಬಗ್ಗೆ ತಿಳಿಸಿ ಅವ್ರು ಏನು ತೊಂದರೆ ಅನುಭವಿಸ್ತಾರೆ ಅಂದ್ರಿ, ಮತ್ತೆ ಅದಕ್ಕೆ ಪರಿಹಾರ ಕೂಡ ತಿಳಿಸ್ಕೊಡ್ರಿ. ಇನ್ನು ಬೇರೆ ಎಲ್ಲ ಯಾವ ರಾಶಿಗೆ ತೊಂದರೆ ಆಗುತ್ತೆ ಈ ತಿಂಗಳು ನೋಡಿ, ಅದಕ್ಕೆ ಮುಂಚೆ ಫಸ್ಟು ಎಲ್ಲ ಕರ್ನಾಟಕ ಜನತೆಗೂ ಕೂಡ ಇವತ್ತು ವಿಜಯದಶಮಿ ಹಬ್ಬ ಆಗಿರೋದ್ರಿಂದ ಎಲ್ರಿಗೂ ಕೂಡ ಶುಭವನ್ನು ಹಾರೈಸ್ತಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೂಡ ಹೇಳ್ತೀನಿ. ಎಲ್ರಿಗೂ ವಿಜಯದಶಮಿಯ ಒಂದು ಶುಭಾಶಯಗಳನ್ನ ತಿಳಿಸ್ತಾ ರಾಶಿಗಳ ಬಗ್ಗೆ ಮಾತಾಡ್ತಾ ಇದ್ವಿ. ನಿನ್ನೆ ಒಂದು 3 ರಾಶಿ ಬಗ್ಗೆ ಹೇಳಿದ್ದೀನಿ. ಅದೇ ರೀತಿ ನೋಡಿ, ಇವತ್ತು ಒಂದು 3 ರಾಶಿ ಬಗ್ಗೆ ಹೇಳ್ತೀನಿ. ಯಾಕಂದರೆ ಈ ಒಂದು ಶನಿ ಮತ್ತು ಸೂರ್ಯ ಒಟ್ಟೊಟ್ಟಿಗೆ ಆಗೋದ್ರಿಂದ ನಾನು ನಿನ್ನೆನೂ ಹೇಳ್ತಾ ಬಂದೆ, ಮನೇಲಿ ತಂದೆ, ಅದರಲ್ಲೂ ಮೀನರಾಶಿ ಮತ್ತು ಕನ್ಯಾ ರಾಶಿಯಲ್ಲಿ ಇರೋರಿಗೆ ಮನೇಲಿ ಹೈಯೆಸ್ಟ್ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದರೆ ತಂದೆ ಮಕ್ಕಳಿಗೆ ಜಗಳ ಆಗಿರ್ಬೋದು, ಅಥವಾ ಕಾನೂನು ಸಮಸ್ಯೆ ಆಗಿರ್ಬೋದು, ಡೈವೋರ್ಸ್ ಆಗಿರ್ಬೋದು, ಮನೇಲಿ ಈ ರೀತಿ ಒಂದು ಕಷ್ಟಗಳನ್ನ ತುಂಬ ಅನುಭವಿಸ್ತೀರಾ ಮೀನರಾಶಿಯವರು, ಕನ್ಯಾ ರಾಶಿಯವರು. ಅದೇ ರೀತಿ ಮನೆಯಲ್ಲಿ ಅತಿ ಹೆಚ್ಚು, ಮನೆಯಲ್ಲಾಗಿರ್ಬೋದು ಅಥವಾ ಎಲ್ಲೇ ಏನೇ ನಡೆದರೂ ಅತಿ ಹೆಚ್ಚು ತುಂಬ ತೊಂದರೆ ಆಗುವಂಥದ್ದು ನೋಡಿ ಶನಿವಾರ ಏನು ತೊಂದರೆ ಬೇಕಾದರೂ ಆಗ್ಬೋದು. ಈ ಥರ ಕೇಸ್ ಹಾಕೋದು, ಕೋರ್ಟ್ ಆಗೋದು, ಕಂಪ್ಲೇಂಟ್ ಆಗೋದು, ಈ ರೀತಿ ಅತಿ ಹೆಚ್ಚು ಆಗ್ತಾ ಹೋಗುತ್ತೆ. ಹೌದು. ಯಾಕಂದರೆ ನೋಡಿ, ಮೀನರಾಶಿ ಅಂತ ಬಂದಾಗ ಮೀನರಾಶಿಯಲ್ಲಿ ಗುರುವಾರ ಕೂಡ ಆಗ್ಬೋದು. ಮೀನರಾಶಿಯವ್ರಿಗೆ ಗುರುವಾರ ಕೂಡ ಇಂಥ ಸಮಸ್ಯೆ ಎದುರಾಗ್ಬೋದು. ಶನಿ ಸೂರ್ಯ ಒಬ್ಬರನ್ನೊಬ್ರು ನೋಡೋದು ಒಟ್ಟಿಗೆಲ್ಲ. ಶನಿ ದಶೆ ಸೂರ್ಯ ಭುಕ್ತಿ ಬಂದಾಗ ಕೆಲವೊಬ್ಬರಿಗೆ ತುಂಬ ಜನಕ್ಕೆ ತುಂಬ ಕಷ್ಟಗಳನ್ನು ಕೊಟ್ಟಿರ್ತಾನೆ. ಯಾಕಂದರೆ ಆ ಶನಿ ಸೂರ್ಯ ಎಷ್ಟು ಆಪೋಸಿಟ್ ಅಂತಂದರೆ, ಆ ಭುಕ್ತಿಗಳು, ಆ ದಶೆಗಳು ನಡಿಬೇಕಾದ್ರೆ, ಸೂರ್ಯ ದಶೆ ನಡಿಬೇಕಾದ್ರೆ ಶನಿ ಭುಕ್ತಿ ಬಂದಾಗ ಕೂಡ ತುಂಬ ಜನಕ್ಕೆ ತುಂಬ ನೋವು ಅವ್ರ ಮನೇಲಿ ದುಃಖ ಎಲ್ಲ ಅನುಭವಿಸಿರ್ತಾರೆ. ಯಾರ್ಯಾರಿಗೆಲ್ಲ ಅಕಸ್ಮಾತ್ ಆ ಥರ ನಡೆದಿದ್ರೆ ನೀವು ಇವಾಗ ನೋಡ್ಕೊಳ್ಬೋದು. ನಿಮ್ಮ ಒಂದು ಲೈಫಲ್ಲಿ ಅವರು ರಿವೀಲ್ ಮಾಡ್ಕೊಂಡ್ರೆ ಗೊತ್ತಾಗ್ಬಿಡುತ್ತೆ. ಅದೇ ರೀತಿ ಶನಿ ದಶೆ ಸೂರ್ಯ ಭುಕ್ತಿ, ಶನಿ ದಶೆ ಸೂರ್ಯ ಭುಕ್ತಿಯಲ್ಲಿ 1 ವರ್ಷ ಪಡಬಾರ್ದು ಕಷ್ಟಪಡ್ತಾರೆ. ಆ ಟೈಮಲ್ಲಿ ಕೋರ್ಟು, ಕಂಪ್ಲೇಂಟು, ಅಪ್ಪ ಮಕ್ಳಿಗೆ ಜಗಳ, ಮನೇಲಿ ಹೊಡೆದಾಟ, ದೊಡ್ಡವರಿಂದ ಜಗಳ, ಒಂದೇ ಕುಟುಂಬದಲ್ಲಿದ್ದರೆ ಡಿವೈಡ್ ಆಗೋದು, ಎಲ್ಲದಕ್ಕಿಂತ ಮುಖ್ಯವಾಗಿ ಕೆಲವೊಂದು ಸತಿ ಜೈಲಿಗೂ ಹೋಗಿ ಬರಬೇಕಾಗತ್ತೆ. ಅಂದರೆ ಸ್ಟೇಷನ್ ಮೆಟ್ಲು ಹತ್ತಿ ಜೈಲಿಗೆ ಹೋಗುವಂಥದ್ದು, ಇದೆಲ್ಲ ಕೂಡ ಈ ಒಂದು ಟೈಮಲ್ಲೇ ಆಗಿರುತ್ತೆ. ಕೆಲವು ಟೈಮ್ ಎಷ್ಟು ದಿನ ಇರುತ್ತೆ ಅಂತ? 1 ವರ್ಷ. ಶನಿ ದಶೆ ನಡೀತಾ ಇದ್ದರೆ ಸೂರ್ಯ ಭುಕ್ತಿ 1 ವರ್ಷ ಇರುತ್ತೆ. ಅದೇ ರೀತಿ ಸೂರ್ಯ ದಶೆ ನಡಬೇಕಾದ್ರೆ ಶನಿ ಭುಕ್ತಿ ಇರುತ್ತೆ. ಈ ಟೈಮಲ್ಲಿ ಅವ್ರ ಜಾತಕದಲ್ಲಿ ಆ ಥರ ಇದ್ದಾಗ, ಅದೇ ರೀತಿ ನೋಡಿ ಶನಿ ಸೂರ್ಯ ಒಬ್ಬರನ್ನೊಬ್ರು ನೋಡಿದಾಗ, ಅವರ ಜಾತಕದಲ್ಲಿ ಹಂಗಿದ್ದಾಗ ಅಲ್ಲೂ ಕೂಡ ತುಂಬ ತೊಂದರೆಗಳನ್ನ ಅನುಭವಿಸ್ಬೇಕಾಗುತ್ತೆ. ಕೆಲವ್ರನ್ನೆಲ್ಲ ಕಳ್ಕೊಳ್ಬೇಕಾಗುತ್ತೆ. ತಂದೆ ಕಳ್ಕೊಳ್ಳೋದು, ತಂದೆ ಮಕ್ಕಳನ್ನ ಕಳ್ಕೊಳ್ಳೋದು. ಇವಾಗ ತಂದೆ ಮುಂದೆ ಮಕ್ಕಳು ಹೋಗೋದು, ಮಕ್ಕಳು ಮುಂದೆ ತಂದೆ ಕಳ್ಕೊಳ್ಳೋದು, ದೂರ ಆಗೋದು, ಈ ಥರ ಎಲ್ಲ ಆಗ್ತಿರುತ್ತೆ. ಮತ್ತು ಕೋರ್ಟು, ಶನಿ ಸೂರ್ಯ ಒಟ್ಟಿಗೆ ಸೇರಿದಾಗ ಅವರ ಜಾತಕದಲ್ಲಿದ್ದಾಗ ಅವ್ರ ಲೈಫಲ್ಲಿ ಒಂದು ಸತಿ ಆದರೂ ಸ್ಟೇಷನ್ಗೆ ಹತ್ತಲೇಬೇಕಾಗುತ್ತೆ. ಅವರು ಹೆಣ್ಣಾಗಲಿ ಗಂಡಾಗಲಿ ಅದನ್ನು ಹೇಳುತ್ತೆ ಅವ್ರ ಜಾತಕ ಕುಂಡ್ಲಿ ನೋಡಿದಾಗ. ಅದೇ ರೀತಿ ನೋಡಿ, ಮೀನರಾಶಿಯಲ್ಲಿ ಶನಿ ಇರೋದು, ಕನ್ಯಾ ರಾಶಿಯಲ್ಲಿ ಸೂರ್ಯ ಬುಧ ನೇರ ಸಪ್ತಮ ದೃಷ್ಟಿ ನೇರ ಬಿದ್ದಾಗ, ಯಾಕಂದರೆ ಸೂರ್ಯನ ಸಪ್ತಮ ದೃಷ್ಟಿ ಮೀನರಾಶಿಯ ಸಪ್ತಮ ದೃಷ್ಟಿ ಕನ್ಯಾ ರಾಶಿಗೆ ಬೀಳೋದ್ರಿಂದ ಇವರಿಬ್ಬರು ಒಟ್ಟಿಗೆ ಒಬ್ಬರನ್ನೊಬ್ಬರು ನೋಡಿಕೊಂಡಾಗ ಏನಾಗತ್ತಪ್ಪ ಅಂತಂದರೆ, ಅತಿ ಹೆಚ್ಚು ನೋಡಿ ಶನಿವಾರ ಅಥವಾ ಗುರುವಾರ. ಯಾಕಂದರೆ ಮೀನರಾಶಿ ಅಂತ ಬಂದಾಗ ಗುರು ಅಧಿಪತಿ ಆಗಿರೋದ್ರಿಂದ ಗುರುವಾರ. ಅದೇ ರೀತಿ ಬುಧವಾರ, ಭಾನುವಾರ. ಯಾಕಂದರೆ ಸೂರ್ಯ ಅಂತ ಬಂದಾಗ ನಾವು ಭಾನುವಾರ ಅಂತ ಹೇಳ್ತೀವಿ. ಬುಧವಾರ ಅಂತ ಬಂದಾಗ ನೋಡಿ, ಕನ್ಯಾ ರಾಶಿ ಅಂತ ಬಂದಾಗ ಬುಧವಾರ. ಈ ದಿನಗಳಲ್ಲಿ ಹೆಚ್ಚು ನಿಮ್ಮ ಮನೇಲಿ ತುಂಬ ಪ್ರಾಬ್ಲಮ್ ಕಿರುಕುಳ. ಸೂರ್ಯ ಚೇಂಜ್ ಆಗೋವರೆಗೂ ಇದೇ ರೀತಿ ನಡೀತಾ ಇರುತ್ತೆ. ಕನ್ಯಾ ರಾಶಿಯಲ್ಲಾಗಿರ್ಬೋದು, ಮೀನರಾಶಿಯಲ್ಲಾಗಿರ್ಬೋದು, ಎಲ್ಲರಿಗೂ